ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗ್ಬೋದಾಗಿರುವಂಥ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿ ವೀಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಅಪ್ಡೇಟ್ಗಳಿದ್ದಾವೆ, ಜೊತೆಗೆ ಹಲವು ಇವೆಂಟ್ಗಳು ನಮ್ಮ ಮಾರ್ಕೆಟ್ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನು ಮಾಡಬಹುದಾಗಿರುವಂಥವು. ನೋಡೋಣ, ತಿಳ್ಕೊಳ್ಳೋಣ ಅವುಗಳ ಬಗ್ಗೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರಿ, ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಇಂದಿನ ವಾರದಲ್ಲಿ ನಮ್ಮ ನಿಫ್ಟಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 213.0.85% ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇಂದಿನ ವಾರ ಕೂಡ ಅಂದ್ರೆ ಬಿಫೋರ್ ಲಾಸ್ಟ್ ವೀಕ್ ಅಲ್ಲೂ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿತ್ತು. ಲಾಸ್ಟ್ ಸೆಷನ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆದ್ರೂ ಕೂಡ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇತ್ತು. ಈ ವಾರ ಕೂಡ 213.0.85% ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿನ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡೋದಿಲ್ಲೂ ಕೂಡ ನೋಡಬಹುದು. 729.0.89% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎರಡು ಕಡೆ ಪಾಸಿಟಿವ್ ಇದೆ. ನಿಫ್ಟಿ, ಸೆನ್ಸೆಕ್ಸ್ ಎರಡು ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಈ ವಾರದಲ್ಲಿ ಮಾಡಿದ್ದಾವೆ. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರ ನೋಡಬಹುದು 172.0.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. 466 ಅಥವಾ 1% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇಲ್ಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ಯಾವ ರೀತಿ ಇದೆ ಅಂತ. ಒಟ್ಟಿನಲ್ಲಿ ಓವರ್ ಆಲ್ 1% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 160.0.72% ಪಾಸಿಟಿವ್ ಇದೆ ಶುಕ್ರವಾರದ ಸೆಷನ್ ಅಲ್ಲಿ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ 1.75% ಅಥವಾ 388 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು ಅಥವಾ ನಮ್ಮ ಇಂಡಿಯನ್ ಮಾರ್ಕೆಟ್ ಆಗ್ಬೋದು, ಎರಡು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಳೆದ ವಾರ. ಅದರಲ್ಲೂ ನಮ್ಮ ಮಾರ್ಕೆಟ್ ಅಂತೂ ಪ್ರೀವಿಯಸ್ 2 ವೀಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದುವರೆಯೋದಾದ್ರೆ ಮೊದಲಿಗೆ ಈ ವಾರ ಯಾವ್ದಾದ್ರು ಹಾಲಿಡೇಸ್ ಇದೆಯಾ ಅಂತ ನೋಡಿದ್ರೆ ನೋಡಬಹುದು. ಯಾವುದೇ ಹಾಲಿಡೇಸ್ ಇಲ್ಲ. ಸೆಪ್ಟೆಂಬರ್ ಅಲ್ಲಿ ಆಗಸ್ಟ್ ಅಲ್ಲಿ 15th ಒಂದು ಹಾಲಿಡೇ ಇತ್ತು, ಅನಂತರ 27th ಇತ್ತು. ನಂತರ ಸೆಪ್ಟೆಂಬರ್ ಅಲ್ಲಿ ಯಾವುದೇ ರೀತಿ ಹಾಲಿಡೇ ಇಲ್ಲ. 2nd ಅಕ್ಟೋಬರ್ ಇರುತ್ತೆ. ಮಹಾತ್ಮ ಗಾಂಧಿ ಜಯಂತಿ ಹಾಗೂ ದಸರಾ ಎರಡು ಕೂಡ ಒಂದೇ ದಿನ ಬಂದಿರೋದ್ರಿಂದ 2nd ಅಕ್ಟೋಬರ್ ರಜೆ ಇರುತ್ತೆ. ಅದಕ್ಕೆ ಮುಂಚೆ ಯಾವುದೇ ರೀತಿಯ ರಜೆ ಇಲ್ಲ. ಅಂದ್ರೆ ಈ ವಾರ ಯಾವ್ದು ರಜೆ ಇಲ್ಲ, ಫುಲ್ ವೀಕ್ ಕಂಟಿನ್ಯೂ ಆಗುತ್ತೆ ನಮ್ಮ ಮಾರ್ಕೆಟ್. ಇನ್ನು ಇವೆಂಟ್ ಗಳ ಕಡೆ ಬರೋದಾದ್ರೆ ಈ ವಾರ ಯಾವೆಲ್ಲ ಇವೆಂಟ್ ಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಮೊದಲಿಗೆ ಅಮೆರಿಕದ GDP ಡೇಟಾ ರಿಲೀಸ್ ಆಗ್ತಾ ಇದೆ. ಕ್ವಾರ್ಟರ್ಲಿ ಡೇಟಾ ರಿಲೀಸ್ ಆಗ್ತಾ ಇದೆ. ಯಾವತ್ತು ಅಂತ ನೋಡಿದ್ರೆ ನೋಡಬಹುದು ಸೆಪ್ಟೆಂಬರ್ 25 ಗುರುವಾರ GDP ಡೇಟಾ ರಿಲೀಸ್ ಆಗ್ತಾ ಇದೆ. ಫೋರ್ಕಾಸ್ಟ್ ನೋಡಬಹುದು 3.3 ಇದೆ. ಹಿಂದಿನ ಸಲ 3% ಫೋರ್ಕಾಸ್ಟ್ ಇತ್ತು, ರಿಪೋರ್ಟ್ ಮಾಡಿದ್ದು 3.3. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಈ ಸಲ 3.3 ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. 25ನೇ ತಾರೀಕು GDP ಡೇಟಾ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈ ವಾರ ಇದು ಅಮೆರಿಕನ್ GDP, ನಮ್ದಲ್ಲ. ಇನ್ನು ಎರಡನೇ ಸುದ್ದಿ ಅಂತಂದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ, H1B ವೀಸಾ ಮೇಲೆ $1 lakh ಚಾರ್ಜ್ ಅನ್ನ ಅಮೆರಿಕ ಹಾಕಿದೆ. ಇದರಿಂದ ಖಂಡಿತ ನಮ್ಮ IT ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ಲೀಗಲ್ ಚಾಲೆಂಜ್ ಕೂಡ ಮಾಡಬಹುದು ಅನ್ನೋ ಅಪ್ಡೇಟ್ ಗಳು ಬರ್ತಿದೆ ಟ್ರಂಪ್ ಅವರ ಎಕ್ಸಿಕ್ಯೂಟಿವ್ ಆರ್ಡರ್ ಗೆ. ಅದೇನಿರಲಿ, ಅದಕ್ಕೆ ಸಮಯ ತಗೊಳುತ್ತೆ. ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಂತೂ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ವೈಟ್ ಹೌಸ್ ಇಂದ ಇವತ್ತು ಕ್ಲಾರಿಫಿಕೇಶನ್ ಬಂದಿದೆ. ಆ ಕ್ಲಾರಿಫಿಕೇಶನ್ ಏನಂತಂದ್ರೆ ಈ $1 lakh ಫೀ ಏನಿದೆ ಇದು ಒನ್ ಟೈಮ್ ಪೇಮೆಂಟ್ ಅಂತ. ನಿನ್ನೆ ನಾನು ಕೂಡ ವಿಡಿಯೋ ಕವರ್ ಮಾಡಿದ್ದೆ. ಜೊತೆಗೆ ನಿನ್ನೆ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ಬಂದಿದ್ದು. ಈವನ್ ವೈಟ್ ಹೌಸ್ ಅಫಿಷಿಯಲ್ಸ್ ಮಾತಾಡುವಂತ ವಿಡಿಯೋ ರಿಲೀಸ್ ಆಗಿತ್ತು ಟ್ರಂಪ್ ಅವರ ಎದುರುಗಡೆ. ಅದರಲ್ಲೂ ಕೂಡ ಅವ್ರು ಹೇಳಿದ್ದು ಇಯರ್ಲಿ ಅಂತಾನೆ, ಜೊತೆಗೆ ಎಲ್ರಿಗೂ ಅಪ್ಲೈ ಆಗುತ್ತೆ ಅಂತಾನೆ. ಬಟ್ ಒಂಥರ ಇವರ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ರೆ ತಿಕ್ಲುಗಳ ಸವಾಸ ಆಗ್ಬಿಟ್ಟೈತೆ. ಯಾಕೆಂತಂದ್ರೆ ಈವನ್ ವಿಡಿಯೋ ಪ್ರೂಫ್ ಇದೆ ಅವ್ರು ಹೇಳಿರೋದಕ್ಕೆ. ಈಗ ನೋಡಿದ್ರೆ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ, ಇದು ಒನ್ ಟೈಮ್ ಪೇಮೆಂಟ್ ಅಷ್ಟೇ, ಆನ್ಯುಯಲ್ ಚಾರ್ಜ್ ಅಲ್ಲ ಅಂತ. ಜೊತೆಗೆ ಎಕ್ಸಿಸ್ಟಿಂಗ್ ಹೋಲ್ಡರ್ಸ್ಗೆ ಯಾವುದೇ ರೀತಿಯ ಚಾರ್ಜ್ ಮಾಡಲ್ಲ. ಈಗಾಗಲೇ H1B ವೀಸಾ ತಗೊಂಡಿರೋರಿಗೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ, ಅವ್ರದ್ದು ಕಂಟಿನ್ಯೂ ಆಗುತ್ತೆ ಆಸ್ ಯೂಶುವಲ್. ಜೊತೆಗೆ ರಿನ್ಯೂವಲ್ಗೂ ಕೂಡ ಅದೇ ರೀತಿಯ ಚಾರ್ಜ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಹೊಸದಾಗಿ ಅಪ್ಲೈ ಮಾಡಿ ತಗೊಳ್ಳುವಂತವ್ರಿಗೆ ಈ $1 lakh ಪರ್ ಪರ್ಸನ್ ಇರುತ್ತೆ. ಜೊತೆಗೆ ಇದು ಒನ್ ಟೈಮ್ ಪೇಮೆಂಟ್ ಆಗಿರುತ್ತೆ. ನಿನ್ನೆ ಹೇಳಿದವರು ಆನ್ಯುಯಲ್ ಚಾರ್ಜ್ ವರ್ಷ ಅಷ್ಟು ಪೇ ಮಾಡಬೇಕು ಅಂತ, ಆದ್ರೆ ಈಗ ಹೇಳ್ತಿರೋದು ಇದು ಒನ್ ಟೈಮ್ ಚಾರ್ಜ್ ಅಂತ. ಸ್ವತಃ ವೈಟ್ ಹೌಸ್ ಅಫಿಷಿಯಲ್ ಇದನ್ನ ಹೇಳಿದ್ದಾರೆ. ನಾನು ಅದನ್ನ ನಮ್ಮ ಎಕ್ಸ್ ಖಾತೆಯಲ್ಲಿ ರೀಟ್ವೀಟ್ ಕೂಡ ಮಾಡಿದ್ದೀನಿ. ಜೊತೆಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಶೇರ್ ಮಾಡಿದ್ದೀನಿ. ಬಹುಶಃ ನೀವು ಈಗಾಗಲೇ ನೋಡಿರಬಹುದು. ಹಾಗಾಗಿ ಎಲ್ಲ ತಿಕ್ಕಲುಗಳ ಸವಾಸನೆ ಆಗ್ಬಿಟ್ಟಿದೆ ಇವ್ರದ್ದು. ಹೇಳೋದೊಂದು ಮಾಡೋದೊಂದು, ಆಮೇಲೆ ಇನ್ನೊಂದು ಹೇಳ್ತಾರೆ. ಹೆಂಗೋ ಮಾರ್ಕೆಟ್ ರಜೆ ಇದ್ದಿದ್ದಕ್ಕೆ ಬಚಾವ್ ಇವತ್ತು ಹಾಗೂ ನಿನ್ನೆ. ಏನಾದ್ರು ಮಾರ್ಕೆಟ್ ಓಪನ್ ಇದ್ದಿದ್ರೆ ಬಿಗ್ ರಿಯಾಕ್ಷನ್ ಬಂದಿರೋದು IT ಸೆಕ್ಟರ್ ಅಲ್ಲಿ. ನಾಳೆನೂ ರಿಯಾಕ್ಷನ್ ಬರ್ದೇ ಇರಲ್ಲ, ಬಂದೇ ಬರುತ್ತೆ. ಆದ್ರೆ ಸ್ವಲ್ಪ ಉಸಿರು ತಗೊಳಕ್ಕೆ ಸಮಯ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಅವರು ಡಾಕ್ಯುಮೆಂಟ್ ಅಲ್ಲಿ ಒಂದನ್ನ ಇಟ್ಕೊಂಡಿರ್ತಾರೆ, ಹೇಳೋದೊಂದು. ಒಟ್ಟಿನಲ್ಲಿ ಇವ್ರು ಹೆಂಗಿದೆ ಅಂದ್ರೆ ಫಸ್ಟ್ ದೊಡ್ಡದಾಗಿ ಹೇಳ್ಬಿಡೋದು, ಆಮೇಲೆ ಅದನ್ನ ಕಡಿಮೆ ಮಾಡೋದು, ಬ್ಯಾಕ್ಲಾಶ್ ಕಡಿಮೆ ಆಗ್ಲಿ ಅಂತ. ಜನನ ಫಸ್ಟ್ ಮೆಂಟಲಿ ರೆಡಿ ಮಾಡ್ಬಿಡೋದು. 1 ಲಕ್ಷ ಅಂತ, ವರ್ಷ ಅಂತ, ಆಮೇಲೆ ಇಲ್ಲ ಒನ್ ಟೈಮ್ ಅಂತ ಹೇಳಿ ಸಮಾಧಾನ ಮಾಡ್ಬಿಡೋದು. ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇವರು ನೋಡಬಹುದು, ಕ್ಯಾರೋಲಿನ್ ಲೆವಿಟ್ ಅವರು ತಮ್ಮ ಅಫಿಷಿಯಲ್ ಎಕ್ಸ್ ಖಾತೆಯಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
To be clear, this is not an annual fee. It's a one-time fee that applies only to the petition. One time ಅಷ್ಟೇ, annual fee ಅಲ್ಲ. ಹಾಗೆ those who already hold H1B visas and are currently outside of the country right now will not be charged $1 lakh to re-enter. H1B visa ಇದ್ದು ಅಮೆರಿಕ ಬಿಟ್ಟು ಹೊರಗಡೆ ಇದ್ರು ಕೂಡ ಅವ್ರು ಮತ್ತೆ ವಾಪಸ್ ಬರ್ತಾರೆ ಅಂದ್ರೆ ಅವ್ರ ಮೇಲೆ ಚಾರ್ಜ್ ಏನಿಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಫಸ್ಟ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಭಯ ಕ್ರಿಯೇಟ್ ಮಾಡ್ತಾರೆ, ಆಮೇಲೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡ್ತಾರೆ. ಹಾಗೆ ಇಲ್ಲಿ ಫೀಸ್ ಅಂತೂ ಜಾಸ್ತಿ ಆಗಿದೆ. ಯಾಕಂದ್ರೆ $5,000 ಬರ್ತಾ ಇದ್ದಿದ್ದು ಖರ್ಚು H1B ವೀಸಾಗೆ ಕಂಪನಿಗಳಿಗೆ, ಆದ್ರೆ ಈಗ $1 ಲಕ್ಷ ವರೆಗೂ ತಗೊಂಡೋಗಿದ್ದಾರೆ. ಜಾಸ್ತಿ ಅಂತೂ ಆಗಿದೆ, ಬಟ್ ಒನ್ ಟೈಮ್ ಅಂತ ಹೇಳ್ತಿದ್ದಾರೆ ಇದರಲ್ಲಿ. ಅದೊಂದು ಸ್ವಲ್ಪ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ IT ಸೆಕ್ಟರ್ ಅಂತ. ಇನ್ನು ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ನಾವು ನೋಡ್ತಾನೆ ಇದ್ದೀವಿ. ನೋಡಬಹುದು, ಡೆಲಿಗೇಷನ್ ಲೆಡ್ ಬೈ ಪಿಯೂಷ್ ಗೋಯಲ್ ಟು ವಿಸಿಟ್ US ಟು ಟ್ರೇಡ್ ಟಾಕ್ಸ್ ಆನ್ September 22. ನಾಳೆ ಪಿಯೂಷ್ ಗೋಯಲ್ ಅವರ ನೇತೃತ್ವದ ಭಾರತದ ಡೆಲಿಗೇಷನ್ ಅಮೆರಿಕಾಗೆ ಭೇಟಿ ಕೊಡ್ತಾ ಇದೆ, ಟ್ರೇಡ್ ಮಾತುಕತೆಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ. ಇಲ್ಲಿಂದ ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಅಟ್ ಲೀಸ್ಟ್ ಮಿನಿ ಟ್ರೇಡ್ ಡೀಲ್ ಆದ್ರೂ ಫೈನಲೈಸ್ ಆದ್ರೆ ಅದು ಮಾರ್ಕೆಟ್ಗೆ ಒಂದಷ್ಟು ಪಾಸಿಟಿವಿಟಿಯನ್ನ ಒತ್ತು ತರಬಹುದು. ಇನ್ನು ಇವತ್ತು ನರೇಂದ್ರ ಮೋದಿ ಅವರು 5 ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅವರು ಏನೆಲ್ಲ ಮಾತಾಡ್ತಾರೆ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾಳೆಯಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ. ನವರಾತ್ರಿ ಬಗ್ಗೆ ಮಾತಾಡಬಹುದು. ಇನ್ನು ಗೊತ್ತಿರೋ ಹಾಗೆ GST ಕೂಡ ಜಾರಿಗೆ ಬರ್ತಾ ಇದೆ. ಹೊಸ GST September 22ರಿಂದ ಹೊಸ ರೇಟ್ಸ್ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಅದ್ರ ಬಗ್ಗೆ ಕೂಡ ಅವರು ಮಾತನಾಡಬಹುದು. ನೋಡೋಣ ಏನ್ ಮಾತಾಡ್ತಾರೆ ಅಂತ. ಜೊತೆಗೆ GST ಕೂಡ ನಾಳೆಯಿಂದ ಜಾರಿಗೆ ಬರ್ತಿದೆ. ಇನ್ನು FIS ಆಕ್ಟಿವಿಟೀಸ್ ಕಡೆ ಬಂದ್ರೆ, FIS ಶುಕ್ರವಾರದ ಸೆಷನ್ ಅಲ್ಲಿ 390 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದರೆ. DIS 2,105 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಶುಕ್ರವಾರದ ಸೆಷನ್ ಅಲ್ಲಿ. ಹಾಗೆ ಇಲ್ಲಿವರೆಗೂ FIS 10,571 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಸೆಪ್ಟೆಂಬರ್ ಅಲ್ಲಿ. ಕಂಪೇರ್ ಟು ಆಗಸ್ಟ್ ಕಡಿಮೆ ಪ್ರಮಾಣದ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಓವರ್ ಆಲ್ ಆಗಸ್ಟ್ ಅಲ್ಲಿ ನಿಯರ್ಲಿ 47,000 ಕೋಟಿ ಸೆಲ್ ಮಾಡಿದ್ರು. ಈ ಸಲ ಅಷ್ಟೇನು ಸೆಲ್ ಮಾಡಿ ಫಸ್ಟ್ ಹಾಫ್ ಅಲ್ಲಿ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ನೋಡ್ಬೇಕಾಗುತ್ತೆ FIS ಕಡೆಯಿಂದ. ಈ ವಾರ ಯಾವ ರೀತಿ ಇರುತ್ತೆ, ಬೈಯಿಂಗ್ ಮಾಡ್ತಾರ ಸೆಲ್ಲಿಂಗ್ ಮಾಡ್ತಾರ, ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ರುಪಿ ಅಂತೂ ವೀಕ್ನೆಸ್ ಆಗ್ತಾನೆ ಹೋಗ್ತಾ ಇದೆ. ಈ ಕಡೆ ಅಂತೂ ಗಮನ ಕೊಡ್ಲೇಬೇಕಾಗಿದೆ. ಬಟ್ ಸದ್ಯದ ಮಟ್ಟಿಗೆ ಸ್ಟ್ರಾಂಗ್ ಆಗುವ ಲಕ್ಷಣಗಳಂತೂ ಕಾಣ್ತಿಲ್ಲ. ಬಹುಶಃ ಟ್ರೇಡ್ ಡೀಲ್ ಏನಾದ್ರೂ ಫೈನಲೈಸ್ ಆದ್ರೆ ಸ್ವಲ್ಪ ಇಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರ್ಬೋದೇನೋ. ರುಪಿ ವೀಕ್ ಆಗ್ತಾನೆ ಹೋಗೋದು ಖಂಡಿತ ಅಷ್ಟೇನು ಒಳ್ಳೆಯದಲ್ಲ. ಬಟ್ ಆಸ್ ಆಫ್ ನೌ 88+ ಅಲ್ಲಿ ಇದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ರುಪಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಆಯಿಲ್ ಕ್ರೂಡ್ ಕಡೆ ಬಂದ್ರೆ 66.68 ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ನಾರ್ಮಲ್ ಪರ್ಫಾರ್ಮೆನ್ಸ್ ಆಯಿಲ್ ಕಡೆಯಿಂದ ಬರ್ತಾ ಇದೆ. ಓಕೆ, ಇಲ್ಲೇನಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಸದ್ಯದ ಮಟ್ಟಿಗಂತೂ ಕಾಣ್ತಿಲ್ಲ. ಅದೇ ರೇಂಜ್ ಅಲ್ಲಿ ಇದ್ರೆ, ಕಡಿಮೆ ಆದ್ರೆ ಖಂಡಿತ ಅದು ನಮಗೆ ಪಾಸಿಟಿವ್ ಆಗುತ್ತೆ. ಇನ್ನು ಗೋಲ್ಡ್ ಕಡೆ ಬಂದ್ರೆ, ಗೋಲ್ಡ್ ಅಂತೂ ಕಂಟಿನ್ಯೂಸ್ ಆಗಿ ಅಪ್ ಆಗ್ತಾನೆ ಹೋಗ್ತಾ ಇದೆ. ಗೋಲ್ಡ್ ಅಲ್ಲಿ ಗೋಲ್ಡನ್ ರ್ಯಾಲಿ ಕಂಟಿನ್ಯೂ ಆಗಿದೆ ಆಸ್ ಆಫ್ ನೌ. ಈ ವಾರ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಇದ್ದಷ್ಟು ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಅದೇ ರೀತಿಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ, ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್. ಯಾಕೆ ಅಂತಂದ್ರೆ ಭರ್ಜರಿ IPOs ಇದಾವೆ ಈ ವಾರ. ನೋಡಬಹುದು 3 IPOಗಳು ಈಗಾಗಲೇ ಓಪನ್ ಆಗಿದ್ದಾವೆ. ಅವುಗಳ ಕ್ಲೋಸಿಂಗ್ ನಾಳೆ ನಾಡಿದ್ದಿರುತ್ತೆ. ನಾಳೆಯಿಂದ 2 IPOಗಳು ಓಪನ್ ಆಗ್ತಾ ಇದೆ. ನಾಡಿದ್ದು 4 IPOಗಳು ಓಪನ್ ಆಗುತ್ತೆ. ಇನ್ನು 24ಕ್ಕೆ 3 IPOಗಳಿದೆ. 25ಕ್ಕೆ 2 IPOಗಳು ಓಪನ್ ಆಗ್ತಾ ಇದೆ. 14 IPOಗಳಿದಾವೆ ಈ ಒಂದು ವಾರದಲ್ಲಿ. ಒಂದು IPOದ ಲಿಸ್ಟಿಂಗ್ ಕೂಡ ಇರುತ್ತೆ. ಒಂದಲ್ಲ 2 IPOಗಳ ಲಿಸ್ಟಿಂಗ್ ಇರುತ್ತೆ. ಇನ್ನು 14 IPOಗಳು ಓಪನ್ ಇರ್ತವೆ ಈ ವಾರ. ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಪ್ರೈಮರಿ ಮಾರ್ಕೆಟ್ಗೆ. ಈ ಕಡೆ ಕೂಡ ಗಮನವನ್ನ ಕೊಡಬಹುದು, ಯಾವ ಕಂಪನಿಯ IPO ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ, ಈ ವಾರ ಕೂಡ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಲಿರ್ತವೆ. ಇನ್ನು ಅದಾನಿ ಪವರ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. 22 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ನೋಡಬಹುದು ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹2 ಮಾಡ್ತಾ ಇದೆ ಕಂಪನಿ. ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದಾನಿ ಪವರ್. ನಂತರ ಸಂಡೂರ್ ಮ್ಯಾಂಗನೀಸ್ ಐರನ್ ಓರ್ಸ್ ಬೋನಸ್ ಇಶ್ಯೂ ಇದೆ 22 ಸೆಪ್ಟೆಂಬರ್. ಇದು ಕೂಡ ಎಕ್ಸ್ ಡೇಟ್ 2:1 ರೇಷಿಯೋ. ಅಂದ್ರೆ 1 ಶೇರ್ ಇದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಒಟ್ಟಿನಲ್ಲಿ 1 ಶೇರು 3 ಶೇರ್ಗಳಾಗುತ್ತೆ. ಇನ್ನು ಪಿಡಿಲೈಟ್ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಕೂಡ ಇದೆ ವಾರ 23 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. 1:1 ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನ ಕೊಡ್ತಿದೆ. ಶೇರುಗಳು ಡಬಲ್ ಆಗುತ್ತೆ. ಇನ್ನು ಟೈಮ್ ಟೆಕ್ನೋಪ್ಲಾಸ್ಟ್ ನ ಬೋನಸ್ ಇಶ್ಯೂ ಕೂಡ ಇದೆ. ಇದು ಕೂಡ 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ. 23 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಪ್ರೈಸ್ ಅವತ್ತು ಅಡ್ಜಸ್ಟ್ ಆಗುತ್ತೆ. ಇನ್ನು ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ನ ಸ್ಪಿನ್ ಆಫ್ ಇದೆ ನೋಡಬಹುದು. ಇನ್ನು ಚಂದ್ರಪ್ರಭು ಇಂಟರ್ನ್ಯಾಷನಲ್ ಲಿಮಿಟೆಡ್ ಬೋನಸ್ ಇಶ್ಯೂ ಇದೆ 1:2 ರೇಷಿಯೋದಲ್ಲಿ. ಅಂದ್ರೆ 2 ಶೇರ್ಗಳಿದ್ರೆ 1 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ನಜಾರಾ ಟೆಕ್ ನ ಬೋನಸ್ ಇಶ್ಯೂ ಕೂಡ ಇದೆ 1:1 ರೇಷಿಯೋದಲ್ಲಿ. 26 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ನಜಾರಾ ಟೆಕ್ ಸ್ಟಾಕ್ ಸ್ಪ್ಲಿಟ್ ಕೂಡ ಅನೌನ್ಸ್ ಮಾಡಿದೆ. ₹4 ಇರುವಂತಹ ಫೇಸ್ ವ್ಯಾಲ್ಯೂನ ₹2 ಮಾಡ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಬೋನಸ್ ಅಂಡ್ ಸ್ಪ್ಲಿಟ್ 2 ಕೂಡ ಸಿಗ್ತಾ ಇದೆ ನಜಾರಾ ಟೆಕ್ನಾಲಜೀಸ್ ಅಲ್ಲಿ. ಅಂದ್ರೆ 1 ಶೇರ್ ಇದ್ರೆ 4 ಶೇರ್ಗಳಾಗುತ್ತೆ. ಮೊದಲು ಬೋನಸ್ 2 ಆಗುತ್ತೆ, ಸ್ಪ್ಲಿಟ್ 4 ಆಗುತ್ತೆ. ಟೋಟಲ್ 1 ಶೇರ್ 4 ಶೇರ್ಗಳಾಗುತ್ತೆ ನಜಾರಾ ಟೆಕ್ನಾಲಜೀಸ್ ಅಲ್ಲಿ. ಇನ್ನು PVV ಇನ್ಫ್ರಾ ಸ್ಟಾಕ್ ಸ್ಪ್ಲಿಟ್ ₹10 ಇರುವಂತಹ ಫೇಸ್ ವ್ಯಾಲ್ಯೂ ₹5 ಮಾಡ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಆಗುತ್ತೆ. ಇನ್ನು RM ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ಸ್ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ.
ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂ ₹1 ಮಾಡ್ತಾ ಇದೆ ಕಂಪನಿ. 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. 26 ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇವುಗಳನ್ನು ಹೊರತುಪಡಿಸಿದ್ರೆ ಮೆಜಾರಿಟಿ ಕಂಪನೀಸ್ ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರ್ತವೆ. ಈ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.